ಜಿಲ್ಲಾಧಿಕಾರಿಗಳ ಲೆಕ್ಕಾಚಾರದ ಪ್ರಕಾರನೇ 52,000 ಹೆಕ್ಟೇರ್ ಸೋಯಾಬೀನ್ ಬೆಳೆ ನಷ್ಟ ಆಗಿದೆ. ಅವರ ಲೆಕ್ಕದ ಪ್ರಕಾರನೇ 250ಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ದಾವೆ. 5 ಜೀವಹಾನಿಯಾಗಿದೆ ಈ ಜಿಲ್ಲೆಯಲ್ಲಿ. ಪರಿಹಾರ ಕೊಟ್ಟಿದ್ದಾರಾ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಬೆಳೆ ಹಾನಿಯಾದಂಥ ಯಾವುದೇ ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ. ನಾವು ರೈತರನ್ನು ಕೇಳಿದ್ವಿ, ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿಲ್ಲ. ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಕೇಳಿದಾರ ಸರ್, ನೀವು ಬರ್ತೀರಿ ಅಂತ ನಿನ್ನೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಬಂದಿದ್ದರು ಅಂತ ಹೇಳಿದರು. ನಾವು ಯಾವ ಸ್ಪಾಟ್ನ ಭೇಟಿ ಮಾಡಬೇಕು ಅಂತ ನಮ್ಮ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿದರು. ಆ ಜಾಗಕ್ಕೆ ಮಾತ್ರ ನಿನ್ನೆ ಅಧಿಕಾರಿಗಳು ಬಂದಿದ್ದಾರೆ. ಬೇರೆ ಜಾಗಗಳಿಗೆ ಅಧಿಕಾರಿಗಳು ಕೂಡ ಹೋಗಿಲ್ಲ. ಸರ್ಕಾರ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟ ಆಗುತ್ತೆ. ಮುಖ್ಯಮಂತ್ರಿಗಳು ಹೆಲಿಕಾಪ್ಟ್ರಲ್ಲಿ ವಿಮಾನದಲ್ಲಿ ಸುತ್ತು ಬಂದರೆ ರೈತರ ಕಷ್ಟ ಅರ್ಥ ಆಗತ್ತಾ? ಕೆಳಗಿಳಿದು ರೈತರ ಜೊತೆ ಮಾತಾಡಿದ್ರೆ ಅವ್ರ ಕಷ್ಟ ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಮೇಲೆ ಹಾರಾಡ್ಕೊಂಡು ಹೋದರೆ ಅದು ನಾನು ಹೋಗಿದ್ದೆ ಅಂತ ವಿಪಕ್ಷದ ನಾಯಕರಿಗೆ ಮಾಧ್ಯಮದವರಿಗೆ ಕೊಡುವ ಸುದ್ದಿ ಆಗತ್ತದು. ಅವರು ಸುದ್ದಿ ಮಾಡಿದ್ದಾರೆ ಹೊರತು ಕೆಳಗೆ ಬಂದು ರೈತರ ಕಷ್ಟನ ಕೇಳಿ ನಿಮಗೆ ಏನು ಸಮಸ್ಯೆ ಇದೆ, ಪರಿಹಾರ ಬಂದಿದೆಯಾ, ಬೆಳೆ ಏನು ನಷ್ಟ ಆಗಿದೆ ಆ ರೀತಿ ಕಷ್ಟ ಕೇಳಿದರೆ ಅಧಿಕಾರಿಗಳಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸ್ಪಂದಿಸಿದಾರೋ ಇಲ್ವೋ ಅನ್ನೋದು ಅರ್ಥ ಆಗ್ತಿತ್ತು. ಆ ಕೆಲಸ ನಾವು ಮಾಡಿಲ್ಲ. ಅದ್ರ ಬದಲಿಗೆ ನಾನೇ ಸಿ ಎಮ್ ಯಾರು ನಿಮ್ಮ ಬೇಡ ಅಂದರು? 2.5 ವರ್ಷ, 2.5 ವರ್ಷ ನಿಮಗೆ ಕೊಟ್ಟಿರೋದೆ ಪಕ್ಷ, ನಿಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿದ್ದಾರಾ? ಜಾತಿ ಜಗಳ ಹಚ್ಚಿ ಅಂತ ಕೊಟ್ಟಿದ್ದಾರಾ? ಬೆಲೆ ಏರಿಕೆ ಮಾಡಿ ಅಂತ ಕೊಟ್ಟಿದ್ದಾರಾ? ನಿಮಗೆ ಅಧಿಕಾರ ಕೊಟ್ಟಿರೋದು ಜನರ ಕಷ್ಟಕ್ಕಾಗಿ ಅಂಥೇಳಿ. ನೀವು ಜನರ ಕಷ್ಟಕ್ಕಾಗೋ ಕೆಲಸ ಏನು ಮಾಡಿದ್ದೀರಿ ಅನ್ನೋದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ರೈತರನ್ನ ಕೇಳಿ ಹೇಳ್ತಾರೆ. ನಿಮ್ಮ ಸರ್ಕಾರದ ಬಗ್ಗೆ ಸರ್ಟಿಫಿಕೇಟ್ ನಾವು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪತ್ರ ಬರೆದಿದ್ದಾರಲ್ಲ, ಅದೇನು ಪ್ರೇಮ ಪತ್ರನಾ? ಲವ್ ಲೆಟ್ರ್ ಏನ್ರಿ ಅದು? ಸಿದ್ದರಾಮಯ್ಯನವ್ರು ಅದನ್ನೂ ಲವ್ ಲೆಟ್ರು ಅಂತ ಅನ್ಕೊಂಬಿಟ್ರೆ ಕಷ್ಟ. ಅದು ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕುರಿತಾಗಿ ಬರೆದಿರೋ ಪತ್ರ. ಕಮಿಷನ್ ಡಬಲ್ ಆಗಿದೆ ಅಂಥೇಳಿ ಆರೋಪ ಇರೋದು. ಕಮಿಷನ್ ಡಬಲ್ ಆಗಿದೆ, 2 ವರ್ಷ ಆದರೂ ಗುತ್ತಿಗೆದಾರರ ಬಿಲ್ ಕೊಡ್ತಿಲ್ಲ, ಈ ದೂರು ಇರೋದು.